ಬೇರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಇಲ್ಲಿ ಓದಕ್ಕೆ ಅಂತ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ. ನೀವೆಲ್ಲ ನೋಡಿರ್ತೀರಾ. ಅವ್ರು ಯಾವ ಭಾಷೆ ಮಾತಾಡ್ತಾರೆ? ನಾರ್ತ್ ಇಂಡಿಯಾ ಇಂದ ಬಂದಿದ್ರೆ ಹಿಂದಿ ಮಾತಾಡ್ತಾನೆ, ತಮಿಳ್ನಾಡು ಇಂದ ಬಂದ್ರೆ ತಮಿಳ್ ಮಾತಾಡ್ತಾನೆ, ಆಂಧ್ರ ಇಂದ ಬಂದಿದ್ರೆ ತೆಲುಗು ಮಾತಾಡ್ತಾನೆ, ಕೇರಳ ಇಂದ ಬಂದಿದ್ರೆ ಮಲಯಾಳಂ ಮಾತಾಡ್ತಾನೆ. ಕರೆಕ್ಟ್ ಅಲ್ವಾ? ಇಲ್ಲಿರೋರು ಕನ್ನಡದವರು ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಅದು ತಪ್ಪಂತೆ. ಹಂಗೆಲ್ಲ ಮಾಡಬಾರ್ದು. ರಿಸ್ಟ್ರಿಕ್ಷನ್ಸ್, ಅದು ನಮ್ಗೆಲ್ಲ ರಿಸ್ಟ್ರಿಕ್ಷನ್ಸ್ ಕೊಟ್ಟಂಗ ಆಗುತ್ತೆ ಬೇರೆ ಬೇರೆ ರಾಜ್ಯದಿಂದ ಬಂದವ್ರಿಗೆ ಅಂತ. ಹಾಗಾದ್ರೆ ಇಲ್ಲಿರ್ತಕ್ಕಂತ ಎಷ್ಟೊಂದ್ ಜನ ಕನ್ನಡಿಗರು ಅವ್ರ ಸ್ಟೇಟ್ ಗಳಿಗೆ ಹೋದಾಗ ಯಾವ ಭಾಷೆ ಮಾತಾಡ್ಬೇಕು? ಕರೆಕ್ಟಾ? ಅಲ್ಲಿಂದ ಬಂದ್ರು ಇಲ್ಲಿ ಉಳ್ಕೊಂತಾರೆ. ಈ ಜನಗಳಿಗೆ ಅಂತ ಇದ್ದಾರೆ ಇಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿನೇ ಮಾತಾಡ್ಬೇಕು, ನಾವ್ ಹಿಂದಿ ಅವರು ಹಿಂದಿನೇ ಮಾತಾಡ್ತೀನಿ ಅಂತ ಪ್ರೊಟೆಸ್ಟ್ ಮಾಡೋ ರೇಂಜ್ ಬಂದಿದ್ದಾರೆ ಒಂದಷ್ಟು ಜನ. ಅದು ಬೆಂಗಳೂರಲ್ಲಿ ಇರ್ತಕ್ಕಂಥ ಸೋ ಕಾಲ್ಡ್ ಟಾಪ್ ಕಾಲೇಜ್ ಬಗ್ಗೆ ನಾನು ಮಾತಾಡ್ತಿರೋದು. ಈ ಸ್ಟೂಡೆಂಟ್ಸ್ ಗಳು ಇಲ್ಲಿ ಮಾತಾಡ್ತಿರೋದು. ಅವ್ರು ಏನಕ್ಕೆ ಬಂದಿದ್ದಾರೆ? ಇಲ್ಲಿ ಓದಕ್ಕೆ ಅಂತ ಬಂದಿದ್ದಾರೆ. ಕರೆಕ್ಟ್ ಅಲ್ವಾ? ಇಂಜಿನಿಯರಿಂಗ್ ಓದ್ತಾರೋ, ಈ ಡಿಗ್ರಿ ಓದ್ತಾರೋ, ಅಥವಾ ಇನ್ಯಾವ್ದಾದ್ರು ಓದ್ತಾರೋ, ಅದು ಅವ್ರ ಹಣೆ ಬರೋದು. ಅವ್ರು ಏನಾನ ಓದ್ಕೊಳ್ಳಿ. ಆದ್ರೆ ಇಲ್ಲಿರ್ತಕ್ಕಂಥ ಕೆಲವು ಕನ್ನಡಿಗರಿಗೆ ಇಂಡೈರೆಕ್ಟ್ ಆಗಿ ಅವರು ಅವಮಾನ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ನಾನ್ ಯಾಕೆ ಕನ್ನಡ ಮಾತಾಡ್ಬೇಕು, ಮತ್ ನೀನ್ ಯಾಕೆ ಬೆಂಗಳೂರಲ್ಲಿ ಇದೆಯಾ? ಇವ್ರ ಬೇಳೆಕಾಳು ಬೇಯಿಸ್ಕೊಳ್ಳುವುದಕ್ಕೋಸ್ಕರ ಇವರು ಬೆಂಗಳೂರ್ನ ಉಪಯೋಗಿಸ್ಕೊಂತಿದ್ದಾರಾ? ಕರೆಕ್ಟ್ ಅಲ್ವಾ? ನೀವು ಯೋಚನೆ ಮಾಡಿ. ನಾನು ಹೇಳ್ತಿರೋ ತಪ್ಪಾಗಿರೋ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ ಭಾಷೆಗೆ ನಾವು ಮರ್ಯಾದೆ ಕೊಡ್ತೀವಿ, ಪ್ರಾಮುಖ್ಯತೆ ಕೊಡ್ತೀವಿ. ಯಾರಾದ್ರೂ ಹಿಂದಿದವನ್ ಬಂದ್ರೆ ಹಿಂದಿಯವ್ರ ಹತ್ರ ನನಗೆ ಹಿಂದಿ ಬರ್ದೇ ಇದ್ರು ಕೂಡ ಮ್ಯಾನೇಜ್ ಮಾಡಿ ನಾನು ಹಿಂದಿ ಮಾತಾಡ್ತೀನಿ. ತೆಲುಗುನೇ ಆಗ್ಲಿ ಅಥವಾ ಮಲಯಾಳಮೇ ಬರ್ದೇ ಇದ್ರು ಕೂಡ ಮಲಯಾಳಮ ತಮಿಳ್ ತರ ಮಾತಾಡಿ ನಾವು ಮ್ಯಾನೇಜ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಈ ತರ ಮ್ಯಾನೇಜ್ ಮಾಡಿ ಮಾತಾಡೋದೇ ದೊಡ್ಡ ತಪ್ಪು. ಅದ್ರಲ್ಲಿ ನಿಜವಾಗ್ಲೂ ಕೆಲವು ಕನ್ನಡಿಗರಿದ್ದಾರೆ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಗೊತ್ತಾ? ಅವ್ರಿಗೆ ಬೇರೆ ಭಾಷೆ ಗೊತ್ತಿರುತ್ತೆ, ತಮಿಳು ಗೊತ್ತು, ಹಿಂದಿನೂ ಗೊತ್ತಿರುತ್ತೆ, ಮಾತಾಡಕ್ಕೆ ಮಲಯಾಳಮೂ ಗೊತ್ತಿರುತ್ತೆ. ಆದ್ರೆ ಬೇಕು ಅಂತ ಮಾತಾಡಲ್ಲ ಅಂತ ಅವ್ರ ವ್ಯಕ್ತಿಗಳ ಹತ್ರ. ಯಾಕೆ ಹಿಂದಿಯವ್ರ ಹತ್ರ ಮಾತಾಡಲ್ಲ? ಯಾಕೆ ಮಾತಾಡ್ಬೇಕು? ಅವ್ರು ಇಲ್ಲಿ ಬಂದು ದಬ್ಬಾಳಿಕೆ ಮಾಡ್ತಾ ಇರೋದು. ಗುರು, ನೀವು ಒಬ್ಬ ಸೇಟು ಒಂದ್ ಅಂಗಡಿ ಇಟ್ಟಿರ್ತಾನೆ ಅಂತ ಅನ್ಕೊಳ್ಳೋಣ. ಅವನ ಹತ್ರ ಹಿಂದಿಯಲ್ಲಿ ಮಾತಾಡಿದ್ರೆ ಕನ್ಸೆಷನ್, ಕನ್ನಡದಲ್ಲಿ ಮಾತಾಡಿದ್ರೆ ಫಿಕ್ಸ್ಡ್. ಯಾಕೆ? ಇದೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ಬೇಕು. ಯಾವ ತರ ಸ್ಟಾಪ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ತುಂಬಾ ಬೇಜಾರಾಗ್ತಿದೆ. ನನ್ನ ಫ್ರೆಂಡ್ ಒಂದ್ಸಲ ಚೈನಾಗ ಹೋಗಿದ್ದಂತೆ. ಚೈನಾಗ ಹೋದಾಗಿದೆ ಯಾವ್ದೋ ಒಂದು ಇದೇ ತರ ಒಂದು ಅಂಗಡಿ ಇರುತ್ತೆ ಅಂತ ಅನ್ಕೊಳ್ಳಿ. ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ರೆ ಅವ್ರು ಚೈನೀಸ್ ಭಾಷೆದಲ್ಲಿ ಅದು ಬೋರ್ಡ್ ಇರುತ್ತೆ. ಅದು ಮೊಬೈಲ್ ಅಂಗಡಿನೋ ಅಥವಾ ಬಟ್ಟೆ ಅಂಗಡಿನೋ, ಅದು ಬೋರ್ಡ್ ಅಲ್ಲಿ ಅವರು ಚೈನಾ ಭಾಷೆಯಲ್ಲಿ ಇರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಒಂದು ಬೆಂಗಳೂರಲ್ಲಿ ಹೆಂಗಿರುತ್ತೆ, ಮಿಕ್ಸ್ಡ್ ಇಂಗ್ಲಿಷ್ ಹೈಲೈಟ್ ದೊಡ್ಡದು, ಆಮೇಲೆ ಕನ್ನಡ ಇಟ್ಟು. ಯಾಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ನಮ್ಮ ಕರ್ನಾಟಕನೇ ಆಗ್ಲಿ ಬೆಂಗಳೂರೇ ಆಗ್ಲಿ ಬೇರೆ ಬೇರೆ ಸ್ಟೇಟ್ ಇಂದ ಬರೋರ್ಗೆಲ್ಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೆ. ಬೆಂಗಳೂರು ಬಿಡಲೇ ಎಲ್ಲಾ ಭಾಷೆನೂ ಮಾತಾಡ್ತಾರೆ, ನಾವು ನಮ್ಮ ಭಾಷೆನೇ ಮಾತಾಡ್ಸ್ಬಿಡೋಣ ಅನ್ನೋ ತರ ಅವರು ದುರಹಂಕಾರ ಪಡ್ತಿದ್ದಾರೆ. ಕೆಲವರು, ಎಲ್ಲಾರು ಅಲ್ಲ, ಇನ್ ಕೆಲವರೆಲ್ಲ ಬರ್ತಾರೆ, ಬಂದ್ 2 ತಿಂಗಳು ಕನ್ನಡ ಕಲಿತಾರೆ. ಬೇಡ, ಒಂದ್ 2 ವರ್ಷಕ್ಕೆ ಅದು ಕನ್ನಡ ಕಲಿತಾರೆ. ಎಷ್ಟೊಂದ್ ಜನ ಇಲ್ಲಿದ್ದಾರೆ, IT ಕಂಪ್ನಿಲೆಲ್ಲ ಕೆಲಸ ಮಾಡ್ತಾರೆ ಒಂದಷ್ಟು ಜನ. ಅವರೆಲ್ಲ 10 ವರ್ಷ ಆಗಿರುತ್ತೆ ಬೆಂಗಳೂರಿಗೆ ಬಂದು. ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರ್ತಾನೆ, ಆಂಧ್ರ ಇಂದಾನು ಬಂದಿರ್ತಾನಲ್ವಾ. ಕನ್ನಡ ಮಾತಾಡೋ ಅಂದ್ರೆ ಕನ್ನಡ ರಾವಟ್ಲೆ ಇದು ನಾಕು ಅಂತಾರೆ. ಹಿಂದಿ ಅವನ ಹತ್ರ ಕೇಳಿದ್ರೆ ಕನ್ನಡ ನೈ ಮಲ್ಲುಮ್ ಬೇಕು ಅಂತ, ಅದು ಕನ್ನಡ ಅಂತ ಹೇಳಲ್ಲ, ಕನ್ನಡ ನೈ ಮಲ್ಲುಮ್. ಇದೆಲ್ಲ ನಮ್ಮ ಹತ್ರ ಬೇಡ. ಹಿಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇನ್ನೊಂದು, ಯಾರೋ ಒಬ್ಬ ಟೆಲಿಕಾಲರ್ ಫೋನ್ ಮಾಡಿದ್ದ ನನಗೆ, ಅಥವಾ ಬ್ಯಾಂಕ್ ಏನಕ್ಕೋ ಫೋನ್ ಮಾಡಿದ್ದ. ಫೋನ್ ಮಾಡ್ಬಿಟ್ಟು, ಹಲೋ, ಐ ಆಮ್ ಸ್ಪೀಕಿಂಗ್ ಟು ರಾಘವ್ ಅಂತ. ಹೌದಪ್ಪ ಹೇಳು ಅಂತಂದೆ. ಅದಕ್ಕೆ ಕಾಲಿಂಗ್ ಫ್ರಮ್ ಸೋ ಅಂಡ್ ಸೋ ಬ್ಯಾಂಕ್, ಆರ್ ಯು ಇಂಟ್ರೆಸ್ಟೆಡ್ ಇನ್? ನಾನು ಹೇಳಿದ್ ಒಂದೇ ಪ್ರಶ್ನೆ, ಕನ್ನಡ. ಅವ್ನು ಇನ್ನೂ ಒಂದಷ್ಟು ಮಾತಾಡ್ದ ಇಂಗ್ಲಿಷ್ ಅಲ್ಲಿ. ಅದು ಹೇಳಿದ್ ಒಂದೇ ಒಂದು ಪದ, ಕನ್ನಡ. ಯು ಸ್ಪೀಕ್ ಕನ್ನಡ? ಕನ್ನಡ ಬರುತ್ತಾ? ಕನ್ನಡ ಮಾತಾಡು. ನಮ್ಗೆ ಇಂಗ್ಲಿಷ್ ಬಂದ್ರು ಕೂಡ ಅಥವಾ ಹಿಂದಿ ಬಂದ್ರು ಮಾತಾಡಕ್ಕೆ ನಾವ್ ಹಿಂದಿ ಮಾತಾಡ್ತಾ ಇಲ್ಲ, ನಾನೇ ಬೇಕು ಅಂತ. ಯಾಕೆ ಅಂತ ಅವ್ರ ಹತ್ರ ನಾವ್ ಹಿಂದಿ ಮಾತಾಡ್ಬೇಕು? ಯಾಕೆ ಅವ್ರ ಹತ್ರ ಇಂಗ್ಲಿಷ್ ಮಾತಾಡ್ಬೇಕು? ದಿಸ್ ಇಸ್ ದ ಮೇನ್ ರೀಸನ್. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರಿಗೆ ಓದಕ್ಕೆ ಅಂತ ನಾರ್ತ್ ಇಂಡಿಯಾ ಇಂದ ಸೌತ್ ಇಂಡಿಯಾಗ್ ಬರ್ತಾ ಇದಾರೆ. ಎಸ್ಪೆಷಲಿ ಬೆಂಗಳೂರು ಟಾರ್ಗೆಟ್ ಮಾಡ್ಕೊಂಡೇ ಬರ್ತಾ ಇದಾರೆ. ಇಲ್ಲಿ ಬಂದು ನೀವು ಓದ್ತೀರಾ, ಓದಿ. ಕನ್ನಡ ಗೊತ್ತಿಲ್ಲ ಅಲ್ಲ ನಿಮ್ಗೆ, ಕನ್ನಡ ಕಲೀರಿ. ನೀವ್ ಇಂಜಿನಿಯರಿಂಗ್ ಕಲಿಯಕ್ಕೆ ಅಂತ ತಾನೇ ಬಂದಿದ್ದೀರಾ, ಹಂಗೆ ಕನ್ನಡನೂ ಕಲೀರಿ. ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಾ? ಇಂಜಿನಿಯರಿಂಗ್ ಏನೇನ್ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಅದೇ ತರಾನೇ ನೀವು ಕನ್ನಡ ಗೊತ್ತಿಲ್ಲ ಅಲ್ವಾ, ಕಲೀರಿ. ಇದು ಹೇಗಿದ್ರು ಇಂಜಿನಿಯರಿಂಗ್ ಕಲಿತಿದ್ರಾ, ಕನ್ನಡನೂ ಕಲೀರಿ. ಡಿಗ್ರಿ ಓದ್ತಿದ್ರಾ, ಅಲ್ಲಿ ಏನೇನೋ ಸಬ್ಜೆಕ್ಟ್ಸ್ ಇರುತ್ತೆ, ಡಿಫ್ರೆಂಟ್ ಮಾರ್ಕೆಟಿಂಗ್ ಆಗ್ಲಿ, ಮ್ಯಾನೇಜ್ಮೆಂಟ್ ಆಗ್ಲಿ, ಅದಕ್ಕೆ ತಾನೇ ಬಂದಿದ್ದೀರಾ. ಸೈಮಲ್ಟೇನಿಯಸ್ ಆಗಿ ಕನ್ನಡನೂ ಕಲೀರಿ. ನಾನೇನಾದ್ರೂ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋದೆ ಅಂತ ಅನ್ಕೊಳ್ಳೋಣ, ನಾನು ಇವಾಗ ಕನ್ನಡದಲ್ಲಿ ಮಾತಾಡ್ತೀನಿ, ಅವ್ರ ಹತ್ರ ಬಿಟ್ಬಿಡ್ತಾರ? ಹಿಂದಿ ಮೇ ಬಾತ್ ಕರೋ ಬೇ, ಸಾಲೆ ಪೀಲೆ ಅನ್ಕೊಂಡು ಇನ್ನೂ ಏನೇನೋ ಮಾತಾಡ್ಬಿಡ್ತಾರೆ. ಹಾಗಾದ್ರೆ ನಿಜವಾಗ್ಲೂ ವಿಶಾಲ ಹೃದಯದವರು ನಾವೇನೆ. ಹಿಂದಿ ಮಾತಾಡೋರ್ಗೆ ಆಗ್ಲಿ, ತಮಿಳ್ ಮಾತಾಡೋರ್ಗೆ ಆಗ್ಲಿ, ತೆಲುಗು ಮಾತಾಡೋರ್ಗೆ ಆಗ್ಲಿ, ಅಥವಾ ಮಲಯಾಳಂ ಮಾತಾಡೋರ್ಗೆ ಆಗ್ಲಿ, ಅಥವಾ ಯಾವನೇ ಇಂಗ್ಲಿಷ್ ಮಾತಾಡೋನೇ ಆಗ್ಲಿ, ಅವ್ನಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದೆ, ಕನ್ನಡ ಬರುತ್ತಾ, ಕನ್ನಡದಲ್ಲಿ ಮಾತಾಡಿ. ಅಂದ್ರೆ ರಿಕ್ವೆಸ್ಟಿಂಗ್ ಆಗಿ ನಾವು ಮಾತಾಡ್ತೀವಿ, ಅಂದ್ರೆ ಸಾಫ್ಟ್ ಆಗಿ. ಹಂಗಂತ ನಾವು ರೊಚ್ಚಿಗೆ ಹೇಳಕ್ ಬರಲ್ಲ ಅಂತಲ್ಲ, ರೊಚ್ಚಿಗೆದ್ದು ಮಾತಾಡಕ್ ಬರಲ್ಲ ಅಂತಲ್ಲ. ನಾವು ರೊಚ್ಚಿಗೆದ್ರೆ ಅದು ಬೇಡ ಮಾತು. ಆದ್ರೆ ಒಂದ್ ಮಾತ್ರ ಲಾಸ್ಟ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಹತ್ರ ಬೇಡ ಈ ದುರಹಂಕಾರ. ನೀವೇನೇನ್ ಪಡ್ತಾ ಇದೀರಲ್ಲ ಕೆಲವು ಸ್ಟೂಡೆಂಟ್ಸ್ ಗಳು, ಎಸ್ಪೆಷಲಿ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಾ ಇದೀನಿ ನಾನು. ದುರಹಂಕಾರ ನಮ್ಮ ಕನ್ನಡಿಗರ ಹತ್ರ ಬೇಡ. ನಿಮ್ಮ ಜಾಗದಲ್ಲಿ ಏನೇನಿದೆ ಅವ ಮೇಂಟೈನ್ ಮಾಡೋದೆಲ್ಲ ಹಿಂದಿಲಿ ಅವ್ರ ಹತ್ರ ಹಿಡ್ಕೊಳ್ಳಿ, ನಮ್ಮ ಹತ್ರ ಬೇಡ. ರೊಚ್ಚಿಗೆ ಬಿಡಿಸ್ಬೇಡಿ. ಒಬ್ಬ ಸ್ಟೂಡೆಂಟ್, ನೀವು ನಾರ್ತ್ ಇಂಡಿಯಾ ಇಂದ ಬಂದಿದ್ರೆ ನಿಮ್ಗೆ ಹಿಂದಿ ಅಲ್ವಾ ಗೊತ್ತಿರೋದು. ನೀವು ಹುಟ್ಟಿದಾಗ ನಿಮ್ಮ ಅಪ್ಪ ಅಮ್ಮ ಹಿಂದಿ ಮಾತಾಡ್ತಾ ಇದ್ರು, ಹಿಂದಿ ಆಟೋಮೆಟಿಕ್ ಆಗಿ ಬಂತು. ಇಂಗ್ಲಿಷ್ ಬರ್ತಿತ್ತಾ ನಿನ್ಗೆ? ಹೆಂಗ್ ಗೊತ್ತು ಇಂಗ್ಲಿಷ್ ಅಲ್ಲಿ? ನೀನು ಸ್ಕೂಲ್ಗೆ ಹೋದಾಗಿತ್ತಾನೆ ಕಲ್ತಿದ್ ಇಂಗ್ಲಿಷ್. ಅದೇ ತರಾನೇ ಅಪ್ಪ ಬೇರೆ ರಾಜ್ಯಕ್ಕೆ ನೀನು ಬಂದಾಗ ಅದು ನಿಂಗೆ ಇನ್ಸ್ಟಿಟ್ಯೂಷನ್, ಕಲಿ ಕನ್ನಡ. ತಪ್ಪೇನಿದೆ? ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬ ಕನ್ನಡಿಗರು ಯಾರ್ಯಾರು ಕನ್ನಡ ಹೆಮ್ಮೆಯಿಂದ ನಾನು ಕನ್ನಡದವನು ಗುರು ಅಂತ ಹೇಳ್ಕೊಂಡು ಓಡಾಡ್ತಾನೆ ನೋಡಿ, ಅವನ ಹತ್ರ ಯಾರಾದ್ರೂ ಒಬ್ಬ ಹಿಂದಿ ಮಾತಾಡೋನೆ
ಮತ್ತೆ ಬೇರೆ ಭಾಷೆದವ್ ಮಾತಾಡಕ್ ಬಂದಾಗ ಅಥವಾ ಮಾತಾಡಕ್ ಹೋದಾಗ ಕನ್ನಡದಲ್ಲಿ ಮಾತಾಡ್ಸ್ಬೇಕು. ಅವನು ಭಯ ಬೀಳ್ಬೇಕು. ನೆಕ್ಸ್ಟ್ ಟೈಮು ಇರಪ್ಪ ಕನ್ನಡದವ್ರು ಇದಾರೆ, ಕನ್ನಡ ಮಾತಾಡ್ಬೇಕು ಅಂತ ಭಯ ಬೀಳ್ಬೇಕು ಅವ್ನು. ಯಾಕೆ ಇವಾಗ ನಾವು ಬೇರೆ ಪ್ರದೇಶಕ್ಕೆ ಹೋದಾಗ ನಾವು ಮಾತಾಡಲ್ವಾ ಅವ್ರ ಭಾಷೆ? ಇವಾಗ ನಾನು ಫಾರಿನ್ಗೆ ಹೋಗ್ತೀನಿ, ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಇವಾಗ ಜರ್ಮನಿಗೆ ಹೋಗ್ತೀನಿ, ಜರ್ಮನಿ ಇಂಗ್ಲಿಷ್ ಮಾತಾಡಿ ಬಿಡ್ತಾರ, ಕನ್ನಡ ಮಾತಾಡಿ ಬಿಡ್ತಾರ? ಜರ್ಮನ್ ಭಾಷೆ ಮಾತಾಡ್ಬೇಕು. ಚೈನಾಗ್ ಹೋದ್ರೆ ಇಂಗ್ಲಿಷ್ ಮಾತಾಡ್ತಾರ, ರಿಪ್ಲೈ ಮಾಡ್ತಾರ? ಇಲ್ಲ, ಅವ್ರ ಭಾಷೆನೇ ಮಾತಾಡ್ಬೇಕು. ಅವ್ರ ಭಾಷೆ ಬಗ್ಗೆ ಅವ್ರ ಸ್ವಾಭಿಮಾನ ಇದೆ. ಹಂಗೇನೆ ನಮ್ ದೇಶದ ಬಗ್ಗೆ ಆಗ್ಲಿ, ನಮ್ ಭಾಷೆ ಬಗ್ಗೆ ಆಗ್ಲಿ ಸ್ವಾಭಿಮಾನ ಇರ್ಲೇಬೇಕು. ಈ ವಿಡಿಯೋ ಮುಖಾಂತರ ನಾನು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಯಾವ್ದೋ ಒಂದು ರೀಲ್ಸ್ ನೋಡಿದ್ದೆ ನಾನು. ಯಾವುದೋ ಒಂದು ಹುಡುಗಿ ತುಂಬಾ ದುರಾಂಕಾರದಲ್ಲಿ ಮಾತಾಡ್ತಾ ಇದ್ಲು. ಹುಡುಗಿರು ಒಂದಷ್ಟು ಜನ ಎಲ್ಲ ಇಲ್ಲಿ ಇರ್ತಕ್ಕಂಥ ಕನ್ನಡಿಗರು, ಕನ್ನಡದವರೆಲ್ಲ ಬೆದರಿಕೆ ಹಾಕತರ ನಮ್ಮ ಹತ್ರ ಮಾತಾಡ್ತಿದ್ದಾರೆ. ನಾವು ಕನ್ನಡ ಮಾತಾಡ್ಲೇಬೇಕು ಅಂತ ಫೋರ್ಸ್ಫುಲ್ ಆಗಿ ಕನ್ನಡ ಮಾತಾಡ್ಸಿದ್ದಾರೆ ನಮ್ಗೆ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಈ ವಿಡಿಯೋ ಇದು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಬಟ್ ಅವ್ರಿಗೆ ಹರ್ಟ್ ಆಗ್ಲಿ ಅಂತ ನಾನು ಹೇಳ್ತಾ ಇದೀನಿ. ಅಂದ್ರೂ ಕೂಡ ಕೊನೆದಾಗಿ ಹೇಳ್ತಾ ಇದೀನಿ, ಕನ್ನಡ ಕಲೀರಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ